ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರಿ. ಟೈಟಲ್ ಮತ್ತು ತಮ್ನೆಲ್ದಾಗ ನೋಡಿ ಗೊತ್ತಾಗಿರ್ಬೋದು ನಾವು ಎಲ್ಲ ಹೊಂಟಿ ಅಂತೇಳಿ. ನಾವು ಹೊಂಟೀನಿ ಇವರೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಡಾಕ್ ಬಂದಾರ. ಹೌದ್ರಿ, ನಾವು ಈ ವರ್ಷ ಅಮರನಾಥ್ ಯಾತ್ರೆ ಮಾಡಾಕತ್ತೀವಿ 2026ದಾಗ. 2025ದಾಗ ಏನೈತಿ ಕೇದಾರ್ನಾಥ್ ಯಾತ್ರೆ ಮಾಡಿದ್ವಿ. ಮಸ್ತ್ ಆಗಿತ್ತು ಕೇದಾರ್ನಾಥ್ ಯಾತ್ರೆ. ಈ ವರ್ಷ ಅಮರನಾಥ್ ಯಾತ್ರೆ ಮಾಡೋದಿತ್ತು, ಮಾಡತ್ತೀವಿ. ನಾ ಮಾಡತ್ತೀನಿ ಮತ್ತು ವಿನೂತ್ ಮಾಡತ್ತೀವಿ. ಡೆಲ್ಲಿದ ವಿನೂತ್ ಅನ್ನಕನ ನಿಖಿಲ್ ಮತ್ತು ಸಚಿನ್ ಬರಾತಿಲ್ಲ. ನಮ್ಗೆ ಇದಕ್ಕೆ ಬಿಡಾಕ್ ಬಂದಾರ ನೋಡ್ರಿ ಇವ್ರ. ಸಚ್ಚ ಹರ ಹರ ಮಹಾದೇವ್ ಸ್ಟೇಷನಿಗೆ ಬಿಡಾಕ್ ಬಂದಾರ ಸಚಿನ್ ಮತ್ತು ನಿಖಿಲ್. ಕಿರಣು ನಿಂತಾನ, ಮುಂದೆ ನಿಂತಾನ. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾ, ಡೆಲ್ಲಿಂದ ಮತ್ತೆ ಹೋಗ್ಬೇಕು ಮುಂದೆ. ಪ್ಲಾಟ್ಫಾರ್ಮ್ನಾಗ ನಿಂತೀವಿ, ಟ್ರೈನ್ ಸಂಬಂಧ ವೇಟ್ ಮಾಡತ್ತೀವಿ. ಟ್ರೈನಿಗೆ ಒಂದು ಸ್ವಲ್ಪ ಡಿಲೇ ಐತೆ ನೋಡ್ರಿ, ಅರ್ಧ ಗಂಟೆ ಟ್ರೈನ್ ಡಿಪಾರ್ಟ್ ಆಗತ್ತಿದೆ ಈಗ. ಬಾಯ್ ಬಾಯ್ ಬಾಯ್, ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ನಾವು ಟ್ರಾವೆಲ್ ಮಾಡಕತ್ತಿದ್ದ ಟ್ರೈನ್ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ವಾಯಾ ಹೈದರಾಬಾದ್ ಕಾಚಿಗೂಡ ರೈಲ್ವೆ ಸ್ಟೇಷನ್ ದಾಗ ಸ್ಟಾಪ್ ಐತ್ ನೋಡ್ರಿ ಇದು. ಈಗ ನಾವು ಮಸ್ತ್ ಟ್ರಾವೆಲ್ ಮಾಡಾಕತ್ತೀವಿ, ನೋಡ್ಬೋದು ನೀವು. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು, ಮತ್ತೆ ಡೆಲ್ಲಿಲಿ ಮತ್ತೆ ಮುಂದಿನ ಜರ್ನಿ ಚಾಲು ಆಕೈತಿ. ಹುಬ್ಳಿಲಿ ಡೆಲ್ಲಿಗೆ ಹೋಗ್ಬೇಕಂದ್ರೆ 36 ಅವರ್ಸ್ ಆಕೈತಿ ನೋಡ್ರಿ, ಅಂದ್ರೆ 1.5 ದಿನ ಬೇಕ. ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮಸ್ತ್ ರೊಟ್ಟಿ ಊಟ ಮಾಡತ್ತೀನಿ ನೋಡ್ರಿ, ಪದ್ಧತಿ ಉತ್ತರ ಕರ್ನಾಟಕ ಸ್ಟೈಲ್ದಾಗ. ಟ್ರೈನ್ ಜರ್ನಿ ಡೇ 2 ನೋಡ್ರಿ ಇವತ್ತು. ಮತ್ತು ಟ್ಯೂಸ್ಡೇ ಹೊತ್ತ, ನಾಳೆ ವೆನಸ್ಡೇ, ನಾಳೆ ಹೋಗಿ ಮುಟ್ತೀವಿ ನೋಡ್ರಿ. ಪದ್ಧತಿ ರೊಟ್ಟಿ ಊಟ, ರೊಟ್ಟಿ ಮತ್ತು ಕಾಳು ಪಲ್ಯ ಮನ್ಯಾಗ ಕೊಟ್ಟು ಕಳ್ಸ್ಯಾರ. ಅನ್ನ ಐತಿ, ಮೊಸರು, ಚಟ್ನಿ, ಮಸ್ತ್ ಪದ್ಧತಿ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಊಟ ಮಾಡತ್ತೀನಿ. ಇಲ್ಲಿಂದ ತಿಂದ್ವಿ ಅಂತಿಕೋರಿ ನಾವು, ಹೊಟ್ಟೆ ಕೆಟ್ಟು ಬಿಡ್ತೀವಿ ನಮ್ಗೆ. ಅದಕ್ಕೆ ನಾವು ಮನ್ಯಾಗಿನ ಊಟನ ತೊಗೊಂಬರ್ತೀವಿ, ಎಲ್ಲೂ ಹೋದ್ರು ಅಷ್ಟೇ ನೋಡ್ರಿ. ಪದ್ಧತಿ ಮಾಡತ್ತೀವಿ ಊಟ. ಈಗ ಸ್ಪೀಡ್ ನೋಡ್ರಿ, ಟ್ರೈನ್ ಎಷ್ಟು ಹೊಡ್ಯಾದ ನೋಡ್ರಿ, 129 ಹೊಡ್ಯಾಕತ್ತ ನೋಡ್ರಿ. 130 ಟಚ್ ಆತ. ಇದ್ರ ಕಡೆ ಬಾಲರ್ಷ ಕಡೆ ಐತಿ ಈಗ ಟ್ರೈನ್ ನೋಡ್ರಿ. ನಾನು ಹೊಡ್ಯಾತ ಬಾಲರ್ ಕಡೆ ಬಂದು ನಿಂತೇನಿ, 130 ಟಚ್ ಆತ. ನಾವು ಹಂಗೆ ಡೆಲ್ಲಿ ಸಮೀಪ ಬಂದೀವಿ. ಇಲ್ಲಿ ನೋಡ್ರಿ ಸ್ಲಮ್ ಎಲ್ಲ ಯಾರ್ಮಿನ ಅದಾವ. ಮಂದಿ ನೋಡ್ರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಕತ್ತಾರ ನೋಡ್ರಿ. ರೈಲ್ವೆ ಟ್ರ್ಯಾಕ್ ಮ್ಯಾಗ ಅಡ್ಡಾಡತ್ತಾರ. ಮೇ ಬಿ ಡ್ಯೂಟಿಗೆ ಏನಾರು ಹೊಂಟ್ರವಲ್ಲ ಅನ್ಸುತ್ತೆ ನೋಡ್ರಿ. ಫ್ರೆಂಡ್ಸ್, ಈಗ ಡೆಲ್ಲಿ ಮುಟ್ಟಿದ್ವಿ ನೋಡ್ರಿ. ಈಗ ಟೈಮ್ 9 ಗಂಟೆ ಆಗಿದ್ದಿ. ಟ್ರೈನ್ 8:10ಕ್ಕೆ ಬರ್ಬೇಕಾಗಿತ್ತು. 45 ನಿಮಿಷ ಡಿಲೇ ಐತಿ. ಅಷ್ಟು ಆಗೋದು ತೋರಿ, ಲಾಂಗ್ ರೂಟ್ ಟ್ರೈನ್ ಅಂದ್ಮೇಲೆ ಡಿಲೇ ಆಗೋದ. 9 ಗಂಟೆ ಆಗೈತೆ ನೋಡ್ರಿ ಈಗ. ಫ್ರೆಂಡ್ಸ್, ಡೆಲ್ಲಿದಾಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಇಳಿದ. ಇಲ್ಲಿಂದ ನಾವು ಹೊಂಟಿವಿ ಈಗ ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್. ಡೆಲ್ಲಿ ಜಂಕ್ಷನ್ ಅಂತೂ ಕರೀತಾರ, ಓಲ್ಡ್ ಡೆಲ್ಲಿ ಜಂಕ್ಷನ್ ಅಂತೂ ಕರೀತಾರ. ಡೆಲ್ಲಿದಾಗ 7-8 ರೈಲ್ವೆ ಸ್ಟೇಷನ್ ಅದಾವ್ರಿ. ಮೇನ್ ಅದ್ರಾಗ ಹಜರತ್ ನಿಜಾಮುದ್ದೀನ್, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್. ಅಲ್ಲಿಂದ ಹೊಂಟಿವಿ. ಇದು ಲೋಕಲ್ ಟ್ರೈನ್ ದಾಗ 10 ರೂಪಾಯಿ ಟಿಕೆಟ್ ಇರ್ತೈತಿ. ಡೆಲ್ಲಿ ನಮ್ಮ ಭಾರತ ದೇಶದ ಕ್ಯಾಪಿಟಲ್. ಡೆಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಐತಿ, ಎಷ್ಟು ಡೆವಲಪ್ಮೆಂಟ್ ಐತಲ್ಲ, ಅಷ್ಟ ಹೊಲಸ ಸ್ಲಮ್ ಅದ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಮಂದಿ ಎಲ್ಲ ಎಷ್ಟು ಇಲ್ಲೇ ಮಕ್ಕೊಂದಾರ, ಇಲ್ಲೇ ತಿನ್ನಾಕತ್ತಾರ, ಇಲ್ಲೇ ಮಾರಾಕತ್ತಾರ. ಲಿಟ್ರಲಿ ಇದು ನೋಡಿ ಭಾಳ ಅಂದ್ರೆ ಭಾಳ ಬೇಜಾರ್ ಅನಿಸ್ತ. ಡೆಲ್ಲಿದಾಗ ಬಾಳ ಸ್ಲಮ್ ಬಾಳ ಅದಾವ್ರಿ, ಬಾಳ ಇಂಪ್ರೂವ್ಮೆಂಟ್ ಬಾಳ ಐತ್ರಿ. ಎಲ್ಲಾನು ಐತ್ ನೋಡ್ರಿ ಇಲ್ಲೇ. ಮತ್ತೆಲ್ಲಾ ರಾಜಕಾರಣಿಗಳು, MLA MP ಗಳು ಎಲ್ಲಾ ಇಲ್ಲೇ ಇರ್ತಾರ. ಮತ್ತೆ ಡೆಲ್ಲಿದಾಗ ಕಳ್ರು ಬಾಳ್ರಿ. ಮೊಬೈಲ್, ಪರ್ಸ್ ಎಲ್ಲ ಬಾಳ ಅಂದ್ರೆ ಬಾಳ ಹುಷಾರಲ್ಲಾಗಿರ್ಬೇಕು. ನಮ್ಗೆ ಗೊತ್ತಾಗೋದಿಲ್ಲ ಆ ನಮ್ನಿ ಕಳ್ಳು ಮಾಡ್ತಾರ ಅಂತ. ಇಲ್ಲಿ ಬಾಳ ಅಂದ್ರೆ ಬಾಳ ಹುಷಾರಿರ್ಬೇಕು ನೋಡ್ರಿ ಇಲ್ಲಿ. ಮತ್ ಇಲ್ಲಿ ನೀವು ಏನ್ ನೋಡಾತಿರಿ ನೋಡ್ರಿ, ಇದ ನೋಡ್ರಿ ಡೆಲ್ಲಿ ಜಂಕ್ಷನ್. ಹೊರಗಿಂದ ಈ ತರ ಕಾಣ್ತೈತಿ, ಮಸ್ತ್ ಕಾಣ್ತೈತಿ ನೋಡ್ರಿ ಡೆಲ್ಲಿ ಜಂಕ್ಷನ್. ಇದ ಮೇನ್ ರೈಲ್ವೆ ಸ್ಟೇಷನ್ ನೋಡ್ರಿ ಡೆಲ್ಲಿದಾಗ. ಫ್ರೆಂಡ್ಸ್, ಈಗ ಜಸ್ಟ್ ಇದು ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಂದ್ರೆ ಡೆಲ್ಲಿ ಜಂಕ್ಷನ್ ಅಂತ ಏನೈತೆ ನೋಡ್ರಿ. ಅದ್ರಾಗ ಹೋಗಿ ನಾಷ್ಟ ಮಾಡಿದ್ವಿ, ಚಲೋ ಐತೆ. ಒಂದು ಲೆಕ್ಕಕ್ಕೆ ಚಲೋ ಕೊಟ್ಟವ್ರೆ. ದಾಲ್ ಚಾವಲ್ ಅಂತ ಕೊಟ್ರೆ 50 ರೂಪಾಯಿ ಐತೆ. ಒಂದು ಲೆಕ್ಕಕ್ಕೆ ಚಲೋ ಐತೆ. ಮತ್ತು ಈಗ ನಾನು ನಡ್ಕೊಂತ ಹೊಂಟೀನಿ. ಇಲ್ಲಿಂದ 1.5 ಕಿಲೋಮೀಟರ್ ಆಕೈತಂತ. ಇದು ಲಾಲ್ ಕಿಲ್ಲಾ ಕಡೆ, ಲಾಲ್ ಫೋರ್ಟ್, ರೆಡ್ ಫೋರ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹೊಂಟೀನಿ. ಇಲ್ಲಿಂದ ಏನು ಭಾಳ ದೂರನೇ ಇಲ್ಲಂತ, ಅಲ್ಲೇ ಹೊಂಟೀನಿ ನೋಡ್ರಿ. ಈಗ ಇವಾಗ ನೋಡೋಣ ಅಂತ ಲಾಲ್ ಕಿಲ್ಲಾ, ಒನ್ ಆಫ್ ದ ಫೇಮಸ್ ಪ್ಲೇಸಸ್ ಇನ್ ಡೆಲ್ಲಿ ಅದ. ಮತ್ತೊಂದು ಏನಂದ್ರೆ ಡೆಲ್ಲಿದಾಗ ಮಳೆ ಬಂದೈತೆ ಅಂತ ನೋಡ್ರಿ. ಪೂರ ಹಿಂಗೆ ರಾಡಿ ಐತೆ ನೋಡ್ರಿ. ದ ಕ್ಯಾಪಿಟಲ್ ಆಫ್ ಇಂಡಿಯಾ ನೋಡ್ರಿ. ಭಾಳ ಖತರ್ನಾಕ್ ರೆಡಿ. ಮತ್ತು ಸ್ಲಮ್ಸ್ ಎಲ್ಲ ಭಾಳ ಅದಾವ್ರಿ ಇಲ್ಲಿ. ಭಯ ಕಸ है ड्रोन को 2500 ರೂಪಾಯಿ. ಫ್ರೆಂಡ್ಸ್, ಇಲ್ಲಿ ಅರ್ಬಿ ಎಲ್ಲ ಮಸ್ತ್ ಸಿಗತ್ತಾವ ನೋಡ್ರಿ. ಇಲ್ಲ ಫುಲ್ ಕಾಸ್ಟ್, ಚೀಪ್ ಆ್ಯಂಡ್ ಬೆಸ್ಟ್ ಅದಾವ. ಮತ್ತು ಅನ್ನಾವತ್ತದ. ನನಗೆ ಈಗ ಅನ್ಸಾಗತ್ತೆ, ಸುಮ್ಮನೆ ನಾವು ಬೆಳಿಗ್ಗೆ ಅರ್ಬಿ ಎಲ್ಲ ಒತ್ಕೊಂಬಂದೆ ಅಂತೇಳಿ ನನಗೆ ರಿಗ್ರೆಟ್ ಫೀಲ್ ಆಗತ್ತೈತಿ. ಈಗ ನಾವು ತನ್ನದ ರೀ ಓಲ್ಡ್ ಸೈಜ್ ಶರ್ಟ್ ಬರೀ 250, 300, 200, 250, 150 ಹಂಗೆ ಸಿಗತ್ತವ. ಕಮ್ಮಿ ರೇಟ್ ಅನ್ನಾವತ್ತು ಸಿಗತ್ತವ ಶರ್ಟ್ಸ್. ಹೋಗ್ಬೇಕು ಅನ್ಸಾಗತ್ತೈತಿ, ಮಾತ್ರ ತೊಗೊಳಕ್ಕಾಗೋದಿಲ್ಲ. ಯಾಕಂದ್ರೆ ಮತ್ತೆ ಹೊತ್ಕೊಂಡು ಹೋಗೋದು ಭಾಳ ಡಿಫಿಕಲ್ಟ್ ಆಗಿರ್ತೈತಿ. ಈಗ ನಾನು ಲಾಲ್ ಕಿಲ್ಲಾ ನೋಡಾಕೊಂತೀನಿ. ಹೋಗೋಣಂತಾಗ ಚಾಂದಿನಿ ಚೌಕ್ ನೋಡ್ರಿ. ಅದೊಂದು ಫಿಲ್ಮ್ ಐತೆ ನೋಡ್ರಿ, ಅಕ್ಷಯ್ ಕುಮಾರ್ದಿಂದ, ಚಾಂದಿನಿ ಚೌಕ್ ಟು ಚೈನಾ ಅಂತೇಳಿ.
ಅದ ನೋಡ್ರಿ ಚಾಂದಿನಿ ಚೌಕ್ ಇದೆ. ಮಠ ಸೈಕಲ್ ರಿಕ್ಷಾ ಅದ ನೋಡ್ರಿ ಇಲ್ಲಿ ನೋಡ್ಬೋದು ನೀವು. ಸೈಕಲ್ ರಿಕ್ಷಾ ಇನ್ನೂ ಮಠ ಹೊಡಿತಾರ ನೋಡ್ರಿ ಇಲ್ಲಿ ಮಂದಿ ನೋಡ್ರಿ. ಪಾನಿಪುರಿ ಆ ಪುರಿ ಪುರಿ ಮತ್ತು ನೋಡ್ರಿ ಇಲ್ಲಿ ಮಾರ್ಕೆಟ್ ಆನೆ ನಮ್ಮನೆ ಐತೆ ನೋಡ್ರಿ ಇಲ್ಲಿ. ಟೋಸ್ಟ್ ಮಾರತ್ತಾರ, ಚಲೋ ಬಟ್ಟವ್ರಿ ಎಲ್ಲಿ ನೋಡ್ರಿ ಚಲೋ ಬಟ್ಟವ್ರಿನ ಮಾಡ್ತಾರೆ ನೋಡ್ರಿ ಇಲ್ಲಿ ಫೇಮಸ್. ಮತ್ತು ಇಲ್ಲಿ ಚಪ್ಪಲ್ ಇಪ್ಪಲ್ ಹೊಲ್ಯಾಕ ಕುಂತಾರ ನೋಡ್ರಿ. ಚಪ್ಪಲ್ ಶೂಸ್ ಏನಾರು ಕೆಟ್ಟಿದ್ರೆ ಹೊಲ್ಯಾಕ ಕುಂತಾರ ಅವ್ರು, ಹೊಲಿಸ್ಬೋದು ನಾವು. ಫ್ರೆಂಡ್ಸ್ ಇಲ್ಲಿ ಭಾರಿ ಮಸ್ತ್ ಗುರುದ್ವಾರ ಐತ್ರಿ. ಮತ್ತು ಗುರುದ್ವಾರ ಒಳಗೆ ಹೋಗ್ಬೇಕು, ದರ್ಶನ ಮಾಡ್ಬೇಕಂತಿತ್ತು, ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾ ಜಳಕ ಮಾಡಿಲ್ರಿ. ಫ್ರೆಶ್ಲಿ ಹೋದ್ರೆ ಒಂದು ಮಾತು ಚಲೋ ಇರ್ತಿತ್ತದ. ಸ್ನಾನ ಮಾಡಿಲ್ಲ ಹೋದ್ರೆ ಸರಿ ಅನ್ಸೋದಿಲ್ಲ ಅಂತೇಳಿ ಹೊಂಟಿಲ್ಲ. ಅವ್ರಿಗೆ ನಮಸ್ಕಾರ ಮಾಡಿದ್ದೆ, ಇಲ್ಲ ಕಡೆ ಹೊಂಟೀನಿ. ಮತ್ತು ನೋಡ್ರಿ ಇಲ್ಲ ಒಂಥರ ಅನಾಹುತ ಐತ್ರಿ. ಒಂದು ಕಡೆ ನೋಡ್ರಿ ಸಿಟಿ ಮಾತ್ರ ಗಲೀಜ್ ಐತಿದು ಅಟ. ಅಂದ್ರೆ ನಿನ್ನೆ ಮಳೆ ಬಂದೈತಿ ನೋಡ್ರಿ, ಹತ್ರ ಪತ್ರ ಒಂದು ಸ್ವಲ್ಪ ಗಲೀಜ್ ಐತಿ. ಸ್ವಲ್ಪ ಇಲ್ಲೇ ಸ್ವಲ್ಪ ಐತಿ, ಬೇರೆ ಕಡೆ ಎಲ್ಲ ಜಾಸ್ತಿ ಇತ್ತು. ನೋಡ್ರಿ ಎಲ್ಲ ಅಂಗಡಿ ಎಲ್ಲ ಭಾರಿ ಎಲ್ಲ ರೇಟ್ ಕಮ್ಮಿ ಅದಾವ್ರಿ ಇಲ್ಲೇ. ಇಲ್ಲಿ ರಸ್ತೆ ಕಮ್ಮ ಸಸ್ತೆ ಪೇ ಅಂತೇಳಿ ಮಾರ್ತಾರ, ಕಮ್ಮಿ ಇರ್ತಾವ ನೋಡ್ರಿ ರೇಟ್ ಎಲ್ಲ. ಇಲ್ಲಿ ಸೈಕಲ್ ರಿಕ್ಷಾ ಹೊಡ್ಯಾಕತ್ತಾರ ಹಂಗೆ. ಇನ್ನೂ ಮಟ UP ಡೆಲ್ಲಿ ಕಡೆ ಎಲ್ಲ ಇರ್ತಾವೆ ನೋಡ್ರಿ. ಮತ್ತು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ನಮ್ಗೆ ನೋಡಾಕಿವ. ನಾವು ವಾರಣಾಸಿದಾಗ ಒಂದು ನೋಡಿದ್ವಿ, ಬಿಟ್ಟರೆ ಹರಿದ್ವಾರದಾಗ ನೋಡಿದ್ವಿ. ಬಟ್ ಇಲ್ಲೇ ನೋಡಾತೀವಿ ನೋಡ್ರಿ ಸೈಕಲ್ ರಿಕ್ಷಾಗ. ಇಲ್ಲೇ ಡೆಲ್ಲಿದಾಗ ಕ್ಲೈಮೇಟ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಂದ್ರೆ ಇದು ಬಿಸಿಲು ಕಮ್ಮಿ ಐತಿ, ಹ್ಯುಮಿಡಿಟಿ ಭಾಳ ಐತ್ರಿ. ಇಲ್ಲಿ ನಿಂದ್ರಾಕಾತಿಲ್ಲ, ಪೂರ ಮೈ ಎಲ್ಲ ಇದಾಗತೈತಿ, ಬೇರೆ ಆಗತೈತಿ. ಹ್ಯುಮಿಡಿಟಿ ಜಗ್ ಐತಿ. ಫೈನಲಿ ನಾವು ರೆಡ್ ಫೋರ್ಟ್ ಕಡೆ ಬಂದು ನೋಡ್ರಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಕರೆಕ್ಟ್ ಚೆಂದಂಗೆ ಕಾಣ್ತೈತಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿಲ್ಲ ಬಂದು ನೋಡ್ರಿ ಲಾಲ್ ಕಿಲ್ಲಾ ಕಡೆ. ದೇವ್ರ ದೇವಸ್ಥಾನ ಐತಿ ಇಲ್ಲಿ. ಇಲ್ಲೇನು ಹೋಗೋಕ್ಕಾಗೋದಿಲ್ಲ, ನಾವು ಹೊರಗಿಂದ ಅಷ್ಟ ನಮಸ್ಕಾರ ಮಾಡ್ಬೇಕಿದೆ. ದೇವ್ರ ದೇವಸ್ಥಾನ ಐತಿ ಇಲ್ಲಿ. ರೆಡ್ ಫೋರ್ಟ್ ಮುಂದೆ ಐತಿ ನೋಡ್ರಿ, ದೇವಿದಿರ್ಬೋದು ಅನಿಸೈತಿ ದೇವಸ್ಥಾನ ಇದೆ. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಮಸ್ತ್ ಸುಂದರವಾಗಿ ಕಾಣತೈತಿ ನೋಡ್ರಿ ಲಾಲ್ ಕಿಲ್ಲಾ. ಡೆಲ್ಲಿ ಲಾಲ್ ಕಿಲ್ಲಾ ರೆಡ್ ಫೋರ್ಟ್ ಅಂತ ಕರೀತಾರೆ. ಭಾರಿ ಮಸ್ತ್ ಕಾಣತೈತಿ. ಮತ್ತು ಭಾಳಷ್ಟು ಟೂರಿಸ್ಟ್ ಅದಾರ ನೋಡ್ರಿ ಇಲ್ಲಿ. ಭಾಳ ಮಂದಿ ಎಲ್ಲ ಫೋಟೋ ಎಲ್ಲ ಹೊಡ್ಕೊಳಕತ್ತಾರ. ಭಾರಿ ಮಸ್ತ್ ಅನ್ಸತೈತಿ ನೋಡ್ರಿ. ನಮ್ಮ ಭಾರತ್ ತಿರಂಗ ಮಸ್ತ್ ಕಾಣಕತ್ತೈತಿ ಇಲ್ಲೇನು. ಟಿಕೆಟ್ ಕೌಂಟ್ರ್ ಇದೆ ನೋಡ್ರಿ ಇಲ್ಲಿ. ಟಿಕೆಟ್ ತೆಗೆಸ್ಕೊಳೋಣ, ಟಿಕೆಟ್ ತೆಗೆಸಿ ಹೋಗೋಣ ನೋಡ್ರಿ. ಏನೇನೈತಿ ಏನೇನಿಲ್ಲ ನೋಡೋಣ ಒಳಗೆ ಹೋಗಿ. ಎಲ್ಲ ಸೆಕ್ಯೂರಿಟಿ ಚೆಕ್ ಆಗತೈತಿ. ಟಿಕೆಟ್ ತೊಗೊಂಡಿದ್ದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಲ್ಲಿ ಫೋರ್ಟ್ ಒಳಗೆ ಬಿಡ್ತಾರೆ ನೋಡ್ರಿ. ಲ್ಯಾಮ್ ದೊಡ್ಡದೈತೆ ನೋಡ್ರಿ ಫೋರ್ಟ್ ಇದೆ ನೋಡ್ರಿ. ಲ್ಯಾಮ್ ದೊಡ್ಡದೈತೆ ನೋಡ್ರಿ. ಸೆಕ್ಯೂರಿಟಿ ಚೆಕ್ ಐತಿ ಇಲ್ಲಿ ಒಂದು. ಮತ್ತು ಇಲ್ಲಿ ದೇವಿದೊಂದು ಮಂದಿರ ಐತಿ ಸಣ್ಣದ, ಆಲದ ಮರ ಐತಿ ನೋಡ್ರಿ ಇಲ್ಲಿ. ಈಗ ನಾವು ಫೋರ್ಟ್ ಎಂಟ್ರಿ ಆಗತ್ತೀವಿ ನೋಡ್ರಿ ಇಲ್ಲಿ. ಸೋಪ್ ಇಟ್ಟಾರ ನೋಡ್ರಿ ಇಲ್ಲಿ. ಎಂಟ್ರೆನ್ಸ್ ಐತಿ ಇಲ್ಲಿ. ಏನು ಇದ್ರ ಕಡೆ ಬಂದ್ವಿ ನೋಡ್ರಿ. ಈಗ ಮೇನ್ ಎಂಟ್ರೆನ್ಸ್ ಕಡೆ ಫುಲ್ ಮುಂದೆ ಬಂದ್ವಿ. ಮತ್ತು ಇಲ್ಲಿ ಅಂಗಡಿ ಅದಾವ ನೋಡ್ರಿ, ಸಣ್ಣ ಅಂಗಡಿ ಅದಾವ. ಒಳಗೆ ಹಂಗೆ ಬರ್ತೀವಿ, ಹಂಗೆ ಅಂಗಡಿ ಅದಾವ. ಶಾಪಿಂಗ್ ಮಾಡ್ಬೋದು ನಾವು, ಏನಾರು ಬೇಕಂದ್ರೆ ತೊಗೋಬೋದು. ಹ್ಯಾಟ್ ಗಿಟ್ ಅವು ಇವು ಅದಾವ ನೋಡ್ರಿ ಇಲ್ಲೇ. ಮತ್ತು ಇಲ್ಲಿ ಜ್ಯುವೆಲರ್ಸ್ ಅದಾವ, ಕ್ಯಾಪ್ ಅವು ಇವು ಏನೆಲ್ಲ ಅದಾವ. ಒಟ್ಟು ಜಗ್ ದೊಡ್ಡದೈತಿ ರೀ ಇದು ಫೋರ್ಟ್ ಮಾತ್ರ ಜಗ್ ದೊಡ್ಡದೈತಿ. ನೋಡೋಕ್ಕಾಗೋದು ದೊಡ್ಡ ಅನಿಸ್ತೈತಿ ಇದು. ನಮ್ಗೆ ಟೈಮ್ ಕಮ್ಮಿ ಐತಿ ನಮ್ಮ ಕಡೆನೂ. ಇದು ಲಾಲ್ ಕಿಲ್ಲಾ ಭಾಳ ದೊಡ್ಡದೈತಿ. ಇದು ಪೂರ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಮಿನಿಮಮ್ 1 ಡೇ ಬೇಕು ನೋಡ್ರಿ. ಪೂರ 1 ದಿನ ಬರ್ಬೇಕಂದ್ರೆ ಆರಾಮ್ತಿರಿ. ನಾನೀಗ ಸ್ವಲ್ಪ ಟೈಮ್ ಕಮ್ಮಿ ಐತೆ ನನ್ನ ಕಡೆ, ನಂಗೆ ಅರ್ಧ ಮುರ್ಧ ನೋಡ್ದಂಗೆ ಆಗ್ತೈತಿ. ನಂಗೆ ಬೋರ ಆಗ್ತೈತಿ. ಇನ್ನೊಂದು ಒಬ್ಬನಾದಿನಲ್ಲ, ಒಂದು 2-3 ಮಂದಿ ಇರ್ಬೇಕು, ಫ್ಯಾಮ್ಲಿ ಇರ್ಬೇಕು. ಫ್ಯಾಮ್ಲಿ ಕೂಡ ನೋಡಕ್ಕೆ ಆರಾಮ್ ಅಂದ್ರೆ ಮಸ್ತ್ ಆಕೈತಿ. ನಾನು ಪರ್ಸ್ನಲಿ ಬೋರ್ ಆಗ್ತೈತಿ, ಒಬ್ಬನಾದೀನಿ. ಮತ್ತು ನನ್ನ ಕಡೆ ಟೈಮು ಅಷ್ಟಿಲ್ಲ ಅಂತೇಳಿ ಬೋರ್ ಆಗ್ತೈತಿ.
ಒಂದಿನ ಪೂರ ಬೇಕು ನೋಡ್ರಿ, ಪೂರ ನೋಡ್ಬೇಕಂದ್ರೆ. ಲಾಲ್ ಕಿಲ್ಲಾ ಅಲ್ಲಿ ದೊಡ್ಡದೈತಿದೆ ನೋಡ್ರಿ, ಗಾರ್ಡನ್ ಯಾವ ಐತೆ ನೋಡ್ರಿ, ಫಸ್ಟ್ ದೊಡ್ಡದೈತ್ರಿ ಇದು. ಇಲ್ಲ ಮೆಟ್ರೋ ಸ್ಟೇಷನ್ ಕಡೆ ಬಂದೆ, ಮೆಟ್ರೋ ಹತ್ತಿ ಇದಕ್ಕೆ ಹೋಗ್ಬರ್ರಿ ಇಂಡಿಯಾ ಗೇಟ್ಗೆ. ಡೆಲ್ಲಿ ಮೆಟ್ರೋ ನೋಡ್ರಿ, ಇಂಡಿಯಾಸ್ ಬಿಗ್ಗೆಸ್ಟ್ ಮೆಟ್ರೋ ಡೆಲ್ಲಿ ಮೆಟ್ರೋದ ಆತಾತೀನಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 1 ನಿಂದಿರ್ಬೇಕಂತ ನಾನು ಮಂಡಿ ಹೋಗ್ಬೇಕಂದ್ರೆ. ಫ್ರೆಂಡ್ಸ್, ಲಾಲ್ ಕಿಲ್ಲಾ ಮೆಟ್ರೋ ಹತ್ತಿ ಅಲ್ಲಿಂದ ನಾವು ಬಂದಿವಿ ಮಂಡಿ ಹೌಸಿಗೆ. ಮಂಡಿ ಹೌಸ್ಲೆ ಮತ್ತೆ 1 ಕಿಲೋಮೀಟರ್ ಆಕೈತಂತ. ಅಲ್ಲಿಂದ ಆಟೋದಾಗ ಹೊಂಟಿ ನೋಡ್ರಿ, ಒಬ್ಬರಿಗೆ 20 ರೂಪಾಯಿ ತೊಗೊಂತಾರ. ಫೈನಲಿ ಬಂದ್ಬಿಟ್ಟಿನೋ ಇಂಡಿಯಾ ಗೇಟ್. ನೋಡ್ಬೋದು ನೀವು, ಇಂಡಿಯಾ ಗೇಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ, ನೋಡ್ಬೋದು ನೀವು. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರದ ಮೂರ್ತಿ ಐತಿ, ಅದ್ರ ಅಪೋಸಿಟ್ ಮತ್ತೆ ಇಂಡಿಯಾ ಗೇಟ್ ಐತಿ ನೋಡ್ರಿ. ಡೆಲ್ಲಿದಾಗ ಒನ್ ಆಫ್ ದ ಫೇಮಸ್ ಪ್ಲೇಸಸ್ ಇನ್ ಡೆಲ್ಲಿ ನೋಡ್ರಿ ಇದು ಎಲ್ಲ. ಮತ್ತೆ ಇದ್ರ ಮುಂದೆ 1 ಕಿಲೋಮೀಟರ್ ಆತಂದ್ರ ಮತ್ತೆ ರಾಷ್ಟ್ರಪತಿ ಭವನ ಐತಂತ ನೋಡ್ರಿ. ಇವತ್ತು ಡೆಲ್ಲಿದಾಗ ಮಾತ್ರ ದಬಾಶಿ ಮಳೆ ಐತಿ ನೋಡ್ರಿ, ಮಳಿನೂ ದಬಾಶಿ ಆಗತೈತಿ. ಇಷ್ಟು ಮಳೆ ಹಾಕತ್ರ ಸ್ವಲ್ಪ ತಂಪ ಇಲ್ರಿ, ಇಲ್ಲೇ ಫುಲ್ ಹೀಟ್ ಆಗತೈತಿ. ಹಂಗ ಬಿಸಿನೀರ್ ಸುಡ್ದಂಗ್ ಸುರಾಗತೈತಿ ಮೈ ಮ್ಯಾಗ, ಹಂಗ ದಬಾಶಿ ಮಳಿ ಐತಿ ನೋಡ್ರಿ. ಇಲ್ಲಿ ಮಳಿ ಬಂದ್ರ ದಬಾಶಿ ಬರ್ತೈತಿ ಅಂತ, ಇಲ್ಲಾಂದ್ರ ಮಳಿನ ಬರೋದಿಲ್ಲ ಅಂತ ನೋಡ್ರಿ. ಇಲ್ಲೇ ಮಳಿ ಬಂದ್ರು ಇಂಡಿಯಾ ಗೇಟ್ ಮಸ್ತ್ ಕಾಣಕತ್ತೈತಿ. ಒಂದ್ ವೇಳೆ ಏನಾರ ಮಳಿ ಬಂದಿದ್ದಿಲ್ಲ ಅಂದ್ರೆ ಇಂಡಿಯಾ ಗೇಟ್ ಇನ್ನ ಮಸ್ತ್ ಕಾಣ್ತಿತ್ತ. ಮತ್ತು ಇಂಡಿಯಾ ಗೇಟ್ ಈ ಕಡೆ ಬಂದೆ ನೋಡ್ರಿ, ಮೇನ್ ರೋಡ್ ಐತಲ್ಲ, ರೋಡ್ ಈ ಕಡೆ ಬಂದೇನೆ. ಈಗ ಈ ಕಡೆ ಮುಂದೆ ರಾಷ್ಟ್ರಪತಿ ಭವನ ಐತಂತ. ಎಲ್ಲ ಅಡ್ಡಾಡೋದು ಅವರು ಕೇಳ್ಕೊಂತ, ಇಲ್ಲ ಮ್ಯಾಪ್ದಾಗ ಗೂಗಲ್ನಾಗ ಮ್ಯಾಪ್ ನೋಡ್ಕೊಂತ ಅಡ್ಡಾಡತ್ತೀನಿ. ಫೋಟೋಗ್ರಾಫರ್ ಫೋಟೋ ಹೊಡ್ಕೊಳತ್ತಾರ. ಮಳೆ ಒಂದು ಭಾಳ ಕೆಟ್ಟ ಬಂದ್ಬಿಟ್ಟೈತಿ ನೋಡಿರಿ ಡೆಲ್ಲಿದಾಗ. ನೋಡ್ರಿ ಎಷ್ಟು ಮಸ್ಕೊಳತ್ತೈತಿ ಇಂಡಿಯಾ ಗೇಟ್. ಇಲ್ಲಿಯ ರಾಷ್ಟ್ರಪತಿ ಭವನ ಐತಿ, ಅಲ್ಲಿಂದ 1 ಕಿಲೋಮೀಟ್ರ್ ದೂರದಾಗ ಇಂಡಿಯಾ ಗೇಟ್ ಐತಿ ನೋಡ್ರಿ. ಇದೊಂದು ರೋಡ್ ಐತಿ, ಪ್ಲೇನ್ ರೋಡ್ ಐತಿ, ಅನ್ನಾವತ್ತೈತಿ ನೋಡ್ರಿ ರೋಡ್. ಇದು ಇಷ್ಟು ಕ್ಲೀನ್ ಐತಿ, ಎಷ್ಟು ಮಸ್ತ್ ಮೇಂಟೈನ್ ಮಾಡ್ಯಾರ ನೋಡ್ರಿ ಅವರು, ಅನ್ನಾವತ್ತು ಮೇಂಟೈನ್ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಪೊಲಿಟಿಷಿಯನ್ಸ್ ಅವ್ರವ್ರು ಬರ್ತಿರ್ತಾರಲ್ರಿ, ರಾಜಕಾರಣಿಗಳು, ಪ್ರಧಾನ ಮಂತ್ರಿ, ಗೃಹ ಮಂತ್ರಿ ಅವ್ರವ್ರು ಬರ್ತಿರ್ತಾರಲ್ಲ, ಹಂಗಾಗಿ ಫುಲ್ ಕ್ಲೀನ್ ಇಟ್ಟಾರ ಇವ್ರು. ಬಂದ ನೋಡ್ರಿ ಇವನ ನೋಡ್ರಿ, ಡೆಲ್ಲಿ ಹುಡುಗ.